ಏನೋ ಆಶ್ರಮ ಬರೋ ದುಡ್ಡಿಂದ, ಆಶ್ರಮ ಬರೋ ಫಂಡ್ ಇಂದ ಎಂಜಾಯ್ ಮಾಡ್ತಿದ್ದಾನೆ. ಏನ್ ಮ್ಯಾನ್, ಡ್ಯಾನ್ಸ್ ಮಾಡ್ರೆ ದುಡ್ಡೆಲ್ಲ ಬರ್ತೀವಿ. ಒಳ್ಳೆ ಶರ್ಟ್ ಹಾಕಂಗಿಲ್ಲ, ವಿಶ್ವಗುರು ಫಂಡ್ ಕಾಸು ಆಶ್ರಮ ಫಂಡ್ ಅಂತಾರೆ. ನನಗೆ ಹೆಂಗ್ ಅನ್ಸ್ಬಿಟ್ಟಿದೆ ಅಂದ್ರೆ, ಯಾಕಾರ ಏನಕ್ಕೆ ಆಶ್ರಮ ಮಾಡ್ತೀವಿ, ಅಷ್ಟು ನೋವಾಗುತ್ತೆ. ಪುಣ್ಯಾತ್ಮ ಪುಣ್ಯಾತ್ಮ. ಇದು ಒಳ್ಳೆ ನಮ್ಗೆ ಹಣೆ ಬರ ಮೇಡಮ್. ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಏನ್ ಮಾಡಿದ್ರು ಆಶ್ರಮದ ಎಲ್ಲರನ್ನ ಇಟ್ಕೊಂಡು ರೀಲ್ಸ್ ಮಾಡಿಸಿ ಇವ್ನು ಲೈಕ್ಸ್ ತಗೊಂಡು ಇವ್ನು ಬೆಳೀತಾ ಇದ್ದಾನಂತೆ. ಮನುಷ್ಯ ಆರೋಗ್ಯವಾಗಿ ಫಿಟ್ ಅಂಡ್ ಫೈನ್ ಆಗಿರಕ್ ಮೈನ್ ಬೇಕಾದ್ರೆ ಏನು ಗೊತ್ತಾ? ನೆಮ್ಮದಿ, ಸುಖ, ಸಂತೋಷ. ಅದು ಎಲ್ಲಿ ಸಿಗುತ್ತೆ ಅಲ್ಲಿ ನೆಮ್ಮದಿ ಆಗಿರ್ತಾನೆ. ಅದು ನಾನು ಕೊಟ್ಟಿದ್ದೀನಿ ಅಷ್ಟೇ. ನಿಂದು ತಾಯಿ ಗುಣ ತೀರೋದಿಲ್ಲ ಋಣ. ನಿಮ್ ಜೊತೆ ನಿಮ್ ಹೆಂಡತಿ ಯಾವ ತರ ಜೊತೆಯಾಗಿ ನಿಂತಿದ್ದಾರೆ ಸರ್, ಇದನ್ನೆಲ್ಲ ನೋಡ್ಕೊಳಕ್ಕೆ? ವೈಫ್ ಇದ್ದಿದ್ದಕ್ಕೆ ನಾನು ಆಶ್ರಮ ಇವ್ರು ಮಾಡೋ ಸೇವೆ ನೋಡ್ಬಿಟ್ಟು ಇಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದಾರೆ, ಯಾರಿಗೋ ಜನಕ್ಕೆ ಯಾರಿಗೋ ನಿರಾಶ್ರಿತರಿಗೆ ಆಶ್ರಯ ಸಿಗ್ತಿದೆ ಅಂತ ಅಂದಾಗ ಅವ್ರು ಮಾಡೋ ಕೆಲಸಕ್ಕೆ ನಾನು ಸಪೋರ್ಟ್ ಮಾಡ್ತಾನೆ ಇದ್ದೀನಿ. ತಿಂಗಳಿಗೆ ಒಂದು 470 ಲೀಟರ್ ಹಾಲು ಬೇಕು. ಆಮೇಲೆ ತಿಂಗಳಿಗೆ ಒಂದು 1.5 ಇಂದ 1.5 ಲಕ್ಷ ಬರೀ ನನಗೆ ಔಷಧಿನೇ ಬೇಕು. ಎಲ್ಲ ಪೇಷಂಟ್ಸ್ ಅಲ್ವಾ, ಮಸಾಲೆ ಐಟಮ್ಸ್ ಬೇಕು, ಒಂದು ಸಾಸಿವೆ ಬೇಕು, ಪ್ರತಿಯೊಂದು ಬೇಕು. ಈಗ ನಿಮ್ಮನೆಲ್ಲ ತಗೊಳ್ಳಿ, ಮನೆ ಗಂಡ ಹೆಂಡತಿ ಇಬ್ರು 3 ಜನ ಮಕ್ಕಳಿದ್ರೆ ಎಷ್ಟು ಕಷ್ಟ ಜೀವನ ಮಾಡೋದು. ನಮಗೆ ಸ್ವಲ್ಪ ಥಿಂಕ್ ಮಾಡಿದೀವಿ, ನೀವು ಅರ್ಥ ಮಾಡ್ಕೋಬೇಕು. ಯಾವಾಗ್ಲೂ ಹೆಲ್ಪ್ ಸಿಗಲ್ಲ. ಇನ್ ಕೆಲವ್ರು ಆಗ್ತಾರೆ, ಏನದು ಡ್ಯಾನ್ಸ್ ರೀ, ನಾನು ಇವೆಲ್ಲ ಡ್ಯಾನ್ಸ್ ಮಾಡ್ತಾ ಇರ್ತೀವಿ, ನಾನು ವೈಫ್ ರೀಲ್ಸ್ ಮಾಡ್ತಾ ಇರ್ತೀವಿ, ಏನೋ ಆಶ್ರಮ ಬರೋ ದುಡ್ಡಿಂದ, ಆಶ್ರಮ ಬರೋ ಫಂಡ್ ಇಂದ ಎಂಜಾಯ್ ಮಾಡ್ತಿದ್ದಾನೆ. ಏನ್ ಮ್ಯಾನ್, ಡ್ಯಾನ್ಸ್ ಮಾಡ್ರೆ ದುಡ್ಡೆಲ್ಲ ಬರ್ತೀವಿ. ಇದೊಳ್ಳೆ ಕಾಮಿಡಿ. ನನಗೆ ಹೆಂಗ್ ಅನ್ಸ್ಬಿಡುತ್ತೆ, ಆಯ್ತು ರೀಲ್ಸ್ ಮಾಡ್ತಾರೆ, ದುಡ್ಡು ಹೇಳಕ್ ಕೊಡ್ತಾರೆ ನಮ್ಗೆ, ನಾವೇ ಬಟ್ಟೆ ತಗೋಬೇಕು, ನಾವೇ ಇದು ಹಾಕೋಬೇಕು. ಹೆಂಗಾಗ್ಬಿಟ್ಟಿದೆ ಗೊತ್ತಾ ಮೇಡಮ್ ನಮ್ ಪರಿಸ್ಥಿತಿ? ಒಂದ್ ಒಳ್ಳೆ ಶರ್ಟ್ ಹಾಕಂಗಿಲ್ಲ, ವಿಶ್ವಗುರು ಫಂಡ್ ಕಾಸು ಆಶ್ರಮ ಫಂಡು ಅಂತಾರೆ. ಒಂದ್ ಒಳ್ಳೆ ಫೋನ್ ತಗೊಂಡೋಗಿಲ್ಲ, ಆಶ್ರಮ ಫಂಡು ಅಂತಾರೆ. ನನಗೆ ಹೆಂಗ್ ಅನ್ಸ್ಬಿಟ್ಟಿದೆ ಅಂದ್ರೆ, ಯಾಕಾರ ಏನಕ್ಕೆ ಈ ಆಶ್ರಮ ಮಾಡ್ತೀವಿ, ಅಷ್ಟು ನೋವಾಗುತ್ತೆ. ಒಂದ್ಸಲಿ ರಾತ್ರಿನೇ ತಲೆ ಕೆಟ್ಟೋಗುತ್ತೆ, ಯಾಕಾರ ಈ ಆಶ್ರಮ ಸಾಕಕ್ ಬಂದ್ಬಿಟ್ಟೆ ನಾನು, ಯಾಕಾರ ಇದು ಬಂದೆ, ಅಷ್ಟು ನೋವಾಗುತ್ತೆ. ನಾನು ಹೇಳೋದು, ನಾನು ಹೇಳ್ತೀನಿ ಅಂದ್ರೆ, ನನಗೂ ಹೆಂಡತಿ ಮಕ್ಕಳವ್ರು, ನನಗೂ ಅಪ್ಪ ಅಮ್ಮ ಅವ್ರೆ ಮೇಡಮ್. ನಾನು ನಂಗೆ ನಮ್ಮ ಅಪ್ಪ ಅಮ್ಮ ನನ್ನ ಗಂಡಸು ಅಂತ ನಾನು ಕೊಟ್ಟಿರೋ ಜನ್ಮ. ನಾನು ಸಂಪಾದನೆ ಮಾಡ್ತೀನಿ, ನಾನು ಹೊರಗಡೆ ಹೋಗ್ತೀನಿ, ನಾನು ಲೇಔಟ್ ಬಿಸ್ನೆಸ್ ಮಾಡ್ತೀನಿ, ಸೈಟ್ಗಳನ್ನ ಸೇಲ್ ಮಾಡ್ತೀವಿ. ಈ ತರ ಬಿಸ್ನೆಸ್, ಅದ್ರಲ್ಲಿ ಬರೋ ಒಂದು ಕಮಿಷನ್ ದುಡ್ಡಿಂದ ನಾವು ಆಶ್ರಮ ಮಾಡೋದು. ಇದು ಒಳ್ಳೆ ನಮ್ಗೆ ಹಣೆ ಬರ ಮೇಡಮ್. ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಏನ್ ಮಾಡ್ರು ತಪ್ಪ. ಅಂದ್ರೆ ಆಶ್ರಮ ಮಾಡೋರು ಅಂದ್ರೆ ಒಳ್ಳೆ ಬಟ್ಟೆ ಹಾಕೋಬಾರ್ದು, ಯಾವಾಗ್ಲೂ ಸೇವೆ ಮಾಡ್ತಾರೆ. ನೋಡಿ, ನಾನೀಗ ಬಟ್ಟೆ ಹರ್ಕೊಂಡು ನಾವ್ ನೋಡಿ ಹೊರಗಡೆ ಹೋಗಿ ಎಲ್ಲೂ ಎಂಜಾಯ್ ಮಾಡಲ್ಲ, ನಮ್ಗೆ ಟೈಮೇ ಇಲ್ಲ. ಇವ್ರಗಳ ಜೊತೆನೆ ಸೇರ್ಕೊಂಡು ಅವ್ರಿಗೂ ಖುಷಿ ಕೊಟ್ಕೊಂಡು ನಾವು ಒಂದ್ ಅದ್ರಲ್ಲೇ ಖುಷಿ ತಗೊಂಡ್ ಮಾಡ್ತಾ ಇರ್ತೀವಿ ಅಷ್ಟೇ. ಬಿಟ್ರೆ ಅವ್ರಿಗೆಲ್ಲ ಒಂದ್ ಖುಷಿಯಾಗಿ ನೆಮ್ಮದಿಯಾಗಿರ್ಲಿ ಅಂತ ಎಂಜಾಯ್ ಮಾಡೋದೇನಿದೆ. ಆಶ್ರಮದ ಎಲ್ಲರನ್ನ ಇಟ್ಕೊಂಡು ರೀಲ್ಸ್ ಮಾಡಿಸಿ ಇವ್ನು ಲೈಕ್ಸ್ ತಗೊಂಡು ಇವ್ನು ಬೆಳೀತಾ ಇದ್ದಾನಂತೆ. ಒಂದ್ ತಿಳ್ಕೊಳ್ಳಿ ಬ್ರದರ್, ಪ್ರಶಾಂತ್ ಚಕ್ರವರ್ತಿ ಆಗ್ಲಿ ಹೆಸರು ಮಾಡಿದಾನೆ, ಇನ್ನು ಮಾಡ್ಬೇಕಾಗಿಲ್ಲ. ಪ್ರತಿಯೊಬ್ಬರಿಗೂ ಗೊತ್ತು, ಎಲ್ಲರಿಗೂ ಗೊತ್ತು, ಎಲ್ಲಾ ಕಡೆ ಗೊತ್ತು. ಅದೆಲ್ಲ ದಯವಿಟ್ಟು ನಿಮ್ಮ ಅಪ್ಪ ಅಮ್ಮ ಇದಾರಲ್ಲ, ನಿಮ್ಮ ಅಪ್ಪ ಅಮ್ಮನ ಒಂದಿನ ಕರ್ಕೊಂಡ್ಬಿಟ್ಟು ಪಾರಮ್ಮ ಇಲ್ಲಿ ಅಂತ ಹಿಡ್ಕೊಂಡು ಒಂದ್ ಸ್ಟೆಪ್ ಹಾಕಿದಿರಾ, ಹೋಗ್ಲಿ ಹಿಂಗ್ ಇಟ್ಕೊಂಡು ಅಮ್ಮ ಅಂತ ಹಿಂಗ್ ಒಂದ್ ಹಗ್ ಮಾಡಿದೀರಾ. ಮದರ್ಸ್ ಡೇ ಬಂದ ತಕ್ಷಣ ಅಮ್ಮ ಹ್ಯಾಪಿ ಮದರ್ಸ್ ಡೇ ಅಂತ ಹಾಕ್ಬಿಡೋದು ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ. ಅದೆಲ್ಲ ಮದರ್ಸ್ ಡೇ. ಜೊತೆಲಿ ಇಟ್ಕೊಂಡು ದಿನ ಡ್ಯಾನ್ಸ್ ಮಾಡಿಸಿ, ದಿನ ಸಾಂಗ್ ಮಾಡಿಸಿ ಖುಷಿಯಾಗಿಡೋದೇ ಮದರ್ಸ್ ಡೇ. ದಿನ ಮದರ್ಸ್ ಡೇ, ದಿನ ಫಾದರ್ಸ್ ಡೇ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಅದನ್ನ ಬಿಟ್ಬಿಟ್ಟು ಯಾವ್ದೋ ಕಮೆಂಟ್ಗಳು ಹಾಕೊಂಡ್ ಬಿಡ್ತೀರಿ. ನನಗೆ ನಿಜವಾಗ್ಲೂ ಆ ಕಮೆಂಟ್ಗಳ ಬಗ್ಗೆ ನನಗೆ ಟೆನ್ಷನ್ ಇಲ್ಲ. ನಾನು ಏನು ಕೇಳ್ತೀನಿ ಗೊತ್ತಾ, ಇವ್ರಿಗೆಲ್ಲ ಅರ್ಥ ಆಗ್ಬೇಕು ಅಂತ ಅಷ್ಟೇ. ಅದೆಲ್ಲ ನಾನು ಏನು ಟೆನ್ಷನ್ ಮಾಡ್ಕೊಳಲ್ಲ, ಬಿಡು. ಮೆಂಟಾಲಿಟಿ ಹಂಗಿರುತ್ತೆ. ಆಲ್ಮೋಸ್ಟ್ ಎಲ್ಲ ಸಪೋರ್ಟ್ ಮಾಡ್ತಾರೆ, ಅಪ್ರಿಶಿಯೇಟ್ ಮಾಡ್ತಾರೆ. ನಮ್ಮ ಕೆಲಸ ನಾವ್ ಹೆಂಗ್ ಮಾಡ್ತಿದೀವಿ ಅದ್ ನಮಗ್ ಮಾತ್ರ ಗೊತ್ತು. ಈಗ ನೋಡಿದ್ರಲ್ಲ, ಎಲ್ಲರೂ ಎಷ್ಟು ಹೆಲ್ದಿ ಆಗಿದ್ದಾರೆ, ಎಷ್ಟು ಆರೋಗ್ಯವಾಗಿದೆ, ಎಷ್ಟು ಫಿಟ್ ಅಂಡ್ ಫೈನ್ ಆಗಿದ್ದಾರೆ. ನಂಗೆ ಅದೇ ಬೇಕು. ಮನುಷ್ಯ ಆರೋಗ್ಯವಾಗಿ ಫಿಟ್ ಅಂಡ್ ಫೈನ್ ಆಗಿರಕ್ ಮೈನ್ ಬೇಕಾದ್ರೆ ಏನ್ ಗೊತ್ತಾ? ನೆಮ್ಮದಿ, ಸುಖ, ಸಂತೋಷ. ಅದು ಎಲ್ಲಿ ಸಿಗುತ್ತೆ ಅಲ್ಲಿ ನೆಮ್ಮದಿಯಾಗಿರ್ತಾನೆ. ಅದು ನಾನು ಕೊಟ್ಟಿದ್ದೀನಿ ಅಷ್ಟೇ. ಅಲ್ಲ ಸರ್, ಈಗ ಮನೆಯಲ್ಲಿ ಅತ್ತೆ ಮಾವ ನೋಡ್ಕೊಳ್ಳೋದು ಅಂದ್ರೆ ಸೊಸೆದಿರಿಗೆ ಕಷ್ಟ. ಆಮೇಲೆ ಅವ್ರು ನೋಡ್ಕೊಳಕ್ಕೆ ಗಂಡ ಹೆಂಡತಿ ಮಧ್ಯೆ ಜಗಳಗಳು ಆಗ್ತಾ ಇರುತ್ತೆ, ಆಮೇಲೆ ಇದಾಗ್ತಿರುತ್ತೆ. ನಿಮ್ ಜೊತೆ ನಿಮ್ ಹೆಂಡತಿ ಯಾವ ತರ ಜೊತೆಯಾಗಿ ನಿಂತಿದ್ದಾರೆ ಸರ್ ಇದನ್ನೆಲ್ಲ ನೋಡ್ಕೊಳಕ್ಕೆ? ಅಲ್ಲ, ಹೇಳಿದ್ನಲ್ಲ, ಇವತ್ತು ನಮ್ ವೈಫ್ ಇದ್ದಿದ್ದಕ್ಕೆ ನಾನು ಆಶ್ರಮ ಮಾಡಕ್ ಆಗ್ತಿರೋದು. ಇಲ್ಲ ಅಂದ್ರೆ ಆಶ್ರಮ ಮಾಡಕ್ ಆಗಲ್ಲ. ಯಾಕಂದ್ರೆ ನಾನು ಎಷ್ಟೋ ಕಡೆ ಸ್ಟೇಜ್ ಫಂಕ್ಷನ್ಸ್ ಹೋಗ್ತಾ ಇರ್ತೀನಿ. ಎಷ್ಟೋ ಕಡೆ ಅಣ್ಣ ಅಲ್ಲಿ ಬನ್ನಿ, ಅಣ್ಣ ಇಲ್ಲಿ ಬನ್ನಿ, ಅಣ್ಣ ಅಲ್ಲಿ ಬನ್ನಿ, ಇಲ್ಲಿ ಬನ್ನಿ ಕರಿತಾ ಇರ್ತಾರೆ. ಮತ್ತೆ ಎಷ್ಟೋ ಜನಕ್ಕೆ ಆಪರೇಷನ್ ಮಾಡಿಸ್ಬೇಕಾಗುತ್ತೆ, ಹಾಸ್ಪಿಟಲ್ಗೆ ಹೋಗ್ಬೇಕು, ಎಲ್ಲಾ ಕಡೆ ಪ್ರತಿ ಒಂದೇ ಕಡೆ ಇರಕ್ ಆಗಲ್ಲ ನಾನು. ಈಗ ಅವ್ರಿರೋದಕ್ಕೆ ಆಶ್ರಮ ಮೇಂಟೈನ್ ಆಗೋದಿಲ್ಲ. ಇವರು ಆಮೇಲೆ ನಮ್ಮ ಅಪ್ಪ ನಮ್ಮಮ್ಮ ಎಲ್ಲ ಸಪೋರ್ಟಿವ್ ಆಗಿರ್ತಾರೆ. ಮತ್ತೆ ಇವರಿಗೂ ಅಷ್ಟೇ, ಇವರಿಗೂ ಗೌರವ ಕೊಟ್ಟಿದ್ದಾರೆ, ಗೌರವ ಡಾಕ್ಟರೇಟ್. ಕರ್ನಾಟಕದ ಮೊದಲ ಆಂಬುಲೆನ್ಸ್ ಮಹಿಳಾ ಡ್ರೈವರ್. ಇವತ್ತು ಬಂದ್ಬಿಟ್ಟು ಇವರು ಎಷ್ಟೋ ಬಾಡಿಗಳನ್ನ ನಾನ್ ಇಲ್ದೇ ಇದ್ದಾಗ ಇವರೇ ಆಂಬುಲೆನ್ಸ್ ಅಲ್ಲಿ ಹಾಕೊಂಡು ಇವರೇ ಎಷ್ಟೋ ಬಾಡಿನ ದಫನ್ ಮಾಡ್ತಾರೆ. ಹೆಣ್ಮಕ್ಳಿಗೆಲ್ಲ ಇವರೇ ಸ್ನಾನ ಮಾಡಿಸ್ತಾರೆ.
ನಮ್ಮ ಆಶ್ರಮದಲ್ಲಿ ಇವಳು ಅಡಿಗೆ ಮಾಡ್ತಾರೆ, ನಾನು ಅಡಿಗೆ ಮಾಡ್ತಾರೆ, ಮತ್ತೆ ದೀಪು ಅಂತಿದ್ದಾರೆ ಅವರು ಅಡಿಗೆ ಮಾಡ್ತಾರೆ, ನಮ್ಮ ಅಪ್ಪನೂ ಮಾಡ್ತಾರೆ. ಎಲ್ಲರೂ ಮಾಡಿದ್ರೆ ಆಶ್ರಮ. ನೀನ್ ಒಬ್ಬನ ಇಟ್ಟಂದ್ರೆ ಆಶ್ರಮ ಆಗಲ್ಲ. ಈಗ ಯಾರೋ ಒಬ್ಬ ಬಟ್ಟ ಇಟ್ಟು ಅನ್ಕೊಳ್ಳಿ, ಬಟ್ಟ ಹುಷಾರಿಲ್ಲದೆ ಮಲ್ಕೊಂಬಿಟ್ಟ ಅಂದ್ರೆ ಎಲ್ಲ ಉಪಾಸನೆ. ಇವ್ ನಾನು ಅಡಿಗೆ ಸಖತ್ತಾಗಿ ಮಾಡ್ತೀನಿ, ನನ್ಗೆ ಯಾವ ಅಡಿಗೆ ಬೇಕು ಹೇಳಿ ನಿಮ್ಗೆ, ಅಪಾರ ಮಾಡಾಕ್ತೀನಿ. ನಂಗೆ ಗೊತ್ತು ಅಂದ್ರೆ ಇಂಥ ಫೀಲ್ಡ್ ಇರ್ಬೇಕು, ಎಲ್ಲ ಗೊತ್ತಿರ್ಬೇಕು. ಇವಾಗ ಹೆಂಗಾಗ್ಬಿಡ್ತೀವಿ ಗೊತ್ತಾ, ನಾವಿಬ್ರು ಬಂದ್ಬಿಟ್ಟು ವಿ ಆರ್ ಲೈಕ್ ಎ ಡಾಕ್ಟರ್ಸ್. ಅಂದ್ರೆ ಹಾಡ್ತಾ ರಾಗ ಅಂತೀವಲ್ಲ, 8-8.5 ವರ್ಷ ಆಯ್ತು. ಇವಾಗ ಯಾರೋ ಏನಾಯ್ತು ಅಂದ್ರೆ ಅವ್ರಿಗೆ ಯಾವ ಮೆಡಿಸಿನ್ ಕೊಡ್ಬೇಕು ಏನ್ ಗೊತ್ತು, ಕಾಮನ್ ಸೆನ್ಸ್ ಇದೆ. ಯಾವ್ದು ಕೊಡ್ಬೇಕು ಅಂದ್ರೆ ಅಷ್ಟು ಕಾಮನ್ ಸೆನ್ಸ್, ಒಂದ್ ಸೆನ್ಸ್ ಇದೆ ಅಲ್ವಾ, ಆತರ ಮಾಡ್ಕೊಂಡಿದೀವಿ. ಬಟ್ ತುಂಬಾ ಸಪೋರ್ಟಿವ್ ಆಗಿರ್ತಾರೆ. ಎಲ್ಲೇ ಹೋದ್ರು ನಾನಿದ್ದೀನಿ ಹೋಗಿ ಬನ್ನಿ ಅಂತ. ಆ ಒಂದು ಧೈರ್ಯ ನಾವ್ ಎಲ್ಲಾ ಕಡೆ ಹೋಗಕ್ಕೆ, ಒಳ್ಳೆ ಹೆಸರು ಮಾಡಕ್ಕೆ ಒಂದು ಸ್ಫೂರ್ತಿ ಅಷ್ಟೇ. ಮೇಡಮ್ ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ? ನಿಜಕ್ಕೂ ಕೂಡ ನಿಮ್ ಸಪೋರ್ಟ್ ಇಂದಾನೆ ಇವ್ರು ಸರ್ ಮಾಡಿರೋದು ಅಂತ ಹೇಳ್ತಿದ್ದಾರೆ, ನೀವ್ ಏನ್ ಹೇಳ್ತೀರಾ? ಇಲ್ಲ, ಆಕ್ಚುಲಿ ಏನಂದ್ರೆ ಈಗ ಒಬ್ರಿಂದನೇ ಏನು ಮಾಡಕ್ಕಾಗಲ್ಲ. ಈಗ ಅವ್ರೊಬ್ರಿಂದನೇ ಈಗ ಆಶ್ರಮ ಮಾಡಕ್ಕಾಗಲ್ಲ, ಅವ್ರಿಗಂದ್ರೆ ಸಪೋರ್ಟಿವ್ ಆಗಿ ಇರ್ಲೇಬೇಕು. ಅಂದ್ರೆ ಈಗ ಫಸ್ಟ್ ಎಲ್ಲ ಸ್ಟಾರ್ಟ್ ಮಾಡಿದಾಗ ನಾವು ಹಂಗೆ ಅಂತಿದ್ವಿ, ಇದೆಲ್ಲ ನೋಡಿದಾಗ ಅಯ್ಯೋ ಬೇಡ ಇದು ಮಾಡೋದು ಕಷ್ಟ ಇದೆ ಅಂತ ಸ್ಟಾರ್ಟಿಂಗ್ ಅಲ್ಲಿ ನಾನು ನಮ್ಮ ಅತ್ತೆ ಫ್ಯಾಮಿಲಿ ಅಂದಿದ್ದೆ. ಇಲ್ಲ ನಾನು ಈ ತರ ಸೇವೆ ಮಾಡ್ಲೇಬೇಕು ಅಂತ ಅಂದ್ರು. ಯಾಕೆಂದ್ರೆ ಇವರು ಅವಾಗೆಲ್ಲ ಅದೇ ಯಾರೇ ಎಷ್ಟು 4-5 ವರ್ಷ ಸ್ನಾನ ಮಾಡಿರಲ್ಲ, ಅವ್ರಿಗೆ ಏನ್ ಕಾಯಿಲೆ ಇರುತ್ತೆ ಏನ್ ಗೊತ್ತಿರಲ್ಲ. ಹಂಗಂಗೆ ಅವ್ರನ್ನ ಕರ್ಕೊಂಡ್ ಬಂದು ಸ್ನಾನ ಮಾಡಿಸಿ ಈ ತರ ನೋಡ್ಕೋಬೇಕು ಅಂದಾಗ ನಮಗೂ ಸ್ಟಾರ್ಟಿಂಗ್ ಹಂಗೆ ಅನ್ಸ್ತು. ಆಮೇಲೆ ಇವ್ರು ಮಾಡೋ ಸೇವೆ ನೋಡ್ಬಿಟ್ಟು ಇಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದಾರೆ, ಯಾರಿಗೋ ನಿರಾಶ್ರಿತರಿಗೆ ಆಶ್ರಯ ಸಿಗ್ತಿದೆ ಅಂತ ಅಂದಾಗ ಅವ್ರಿಗೆ ಮಾಡೋ ಕೆಲ್ಸಕ್ಕೆ ನಾನು ಸಪೋರ್ಟ್ ಮಾಡ್ತಾನೆ ಇದ್ದೀನಿ. ಸೊ ಯಾಕಂದ್ರೆ ಒಬ್ರಿಂದನೂ ಮಾಡಕ್ ಸಾಧ್ಯನೇ. ಈಗ ಅವ್ರೆಲ್ಲೋ ಹೋಗಿರ್ತಾರೆ, ಇಲ್ಲಿ ನಾವು ನೋಡ್ಕೊಂಡ್ಲೇಬೇಕು, ಯಾರನ್ನು ಬೇರೆ ನಂಬ್ಕೊಳಕ್ ಆಗಲ್ಲ. ಸೊ ಇವರೆಲ್ಲ ಇಷ್ಟು ಜನ ನಮ್ಮನ್ನ ನಂಬ್ಕೊಂಡ್ ಬಂದಿದ್ದಾಗ ಅವ್ರನ್ನ ನಾವು ನೋಡ್ಕೊಂಡ್ಲೇಬೇಕಲ್ಲ. ಸೊ ಹಂಗಾಗಿ ಅವ್ರು ಮಾಡೋ ಕೆಲ್ಸಕ್ಕೆ ನಾನು ಸಪೋರ್ಟಿವ್ ಆಗಿದ್ದೇ ಇರ್ತೀನಿ ಅವಾಗ. ನಿಜಕ್ಕೂ ಕೂಡ ಮೇಡಮ್ ಗ್ರೇಟ್ ಅಂತ ಅನ್ಸುತ್ತೆ ನೀವಿಬ್ರು ಮಾಡ್ತಾ ಇರೋ ಕೆಲ್ಸ. ಈಗ ಮುಂದೆ ಇವ್ರನ್ನ ಮಾತಾಡ್ಸ್ತಾ ಹೋಗೋಣ. ಓಕೆ, ನಿಮ್ಗೊಂದು ವೆರಿ 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 ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ. ನಿಮ್ಗೆ ಅವಾಗೆಲ್ಲ ಒಂದು ರೀಲ್ಸ್ ಅಲ್ಲಿ ಫುಲ್ ಇದ್ ಗೊತ್ತಾ, ಫುಲ್ ವೈರಲ್ ಆಗಿದ್ರು ಫೇಮಸ್ ಸಿಂಗರ್ ಒಬ್ಬ ರಸ್ತೆಯಲ್ಲಿ ಭಿಕ್ಷುಕ ಸಾಂಗ್ ರಾಣು ಮಂಡಲ್ ಅಂತ. ತೇರಿ ಮೇರಿ ಅಂತ. ತೇರಿ ಮೇರಿ ಅಂತ ರಾಣು ಮಂಡಲ್ ನಮ್ಮ ಆಶ್ರಮ ಇದ್ದಾರೆ. ಹೌದಾ? ಹೌದು, ನೋಡಿ ಹೆಂಗಿದೆ ಪರಿಸ್ಥಿತಿ ಅಂತ. ಬನ್ನಿ ತೋರಿಸ್ತೀನಿ ಮನೇಲಿ. ಬನ್ನಿ ಇಲ್ಲಿ ಬನ್ನಿ, ಕಡೆ ಬನ್ನಿ. ನೋಡಿ ಇವರೇ ಇವ್ರೇನಾ ಹಂಗೆ ಕಾಣಿಸ್ತಾರಲ್ಲ? ಇವರೇ ಬೇಕಾದ್ರೆ ಕ್ಯಾಮ್ರಾ ಜೂಮ್ ಮಾಡಿ, ಅವರೇ ಬೇಕಾದ್ರೆ ಜೂಮ್ ಮಾಡಿ ಇಲ್ಲಿ ಮುಂದೆ ನೋಡಿ ಮುಂದೆ ಬನ್ನಿ ಇನ್ನು. ನೋಡಿ ಒಂದ್ ಸಾಂಗ್ ಹೇಳಕ್ ಬರುತ್ತೆ ಮತ್ತೆ ನನಗೆ ನಮ್ಗೆ ಬಿಟ್ಟಿಲ್ಲ. ಸಾಂಗ್ ಹಾಡ್ಸಿ ತೇರಿ ಮೇರಿ ಹಾಡ್ಸಿ ಸ್ವಲ್ಪ ಆಟೋ ನೋಡಿ. ಇವರೇ ನೋಡಿ. ಆಯ್ತಾಯ್ತು ಎಲ್ಲಿ ಇವರು ರಾಣು ಮಂಡಲ್ ಅನ್ಕೊಂಡ್ರ? ರಾಣು ಮಂಡಲ್ ತಂಗಿ ಇವರು, ರಾಣು ಮಂಡಲ್ ಅಲ್ಲ ಇವರು. ಅಮ್ಮ ಈಗ ಒಂದೇ ಒಂದ್ ಸಾಂಗ್ ಆಡೋಣ ಇಬ್ರು? ಇಲ್ಲಿ ನೋಡಿ, ಯಾವ್ದಾರ ಒಂದೇ ಒಂದ್ ಸಾಂಗು. ಯಾವ ಸಾಂಗ್ ಆಡ್ತೀರಾ? ನಿಮ್ಮ ಹೆಸರೇನು? ಲಕ್ಷ್ಮಮ್ಮ. ಒಂದ್ ಸಾಂಗ್ ಹೇಳಿ ನೋಡೋಣ, ಕೇಳೋಣ. ಯಾವ್ದಾರ ಒಂದ್ ಸಾಂಗು. ರಾಜ್ಕುಮಾರ್ ಸಾಂಗು ಮತ್ತೆ ಯಾವ್ದು ಬರುತ್ತೆ? ಯಾವ್ದೋ ಒಂದ್ ಸಾಂಗ್ ಹೇಳಿ. ಯಾವ್ದು ಬರಲ್ಲ. ಅವ್ರು ರಾಣು ಮಂಡಲ್, ಇವರು ಲಕ್ಷ್ಮೀ ಮಂಡಲ್. ಒಳ್ಳೇದಾಗ್ಲಿ. ಹಂಗೆ ಬನ್ನಿ ತೋರಿಸ್ತೀನಿ. ಇವರು ಅಷ್ಟೇ ನೋಡಿ, ಆವಾಗ್ಲೇ ಒಬ್ರು ತೋರಿಸಿದ್ನಲ್ಲ, ಒಬ್ರು ಲೇಡಿ, ಅವ್ರ ಅಣ್ಣ ಇವರು ಅಷ್ಟೇ. ಇವ್ರಿಗೂ ಏನು ಗೊತ್ತಾಗಲ್ಲ. ಇವರು ಅಷ್ಟೇ ನಮ್ಗೆ ಸಿಕ್ಕಿರೋದು. ಇವರು ಸಿಕ್ಕಿರೋದು. ಇವನು ನಂಗೆ ಸಿಕ್ಕಾಗ ಬರೀ ಬೆತ್ತಲೆ ಸಿಕ್ಕಿದ್ದು. ಇವನಿಗೆ ಏನು ಗೊತ್ತಾಗಲ್ಲ ಅವನಿಗೆ. ಬಟ್ ಕೋಪ ಬಂದ್ರೆ ಮನುಷ್ಯನೇ ಅಲ್ಲ, ಒಂದ್ 2-3 TV ಹೊಡೆದಾಕ್ಬಿಟ್ಟವನೆ ಆ ತರ ಮನುಷ್ಯ. ಯಾರ ಸಿಕ್ಕಾಗ ಏನೋ ಟೆಂಪರ್ ಎತ್ತಿ ಗುದಿದ ಅಂದ್ರೆ ಒಂದೇ ಶಾರ್ಟಿಗೆ ಬ್ಲಡ್ ಹಂಗೆ ಬರುತ್ತೆ. ಭಯ ಆಗ್ತಾ ಇದೆ ನನ್ಗೀಗ. ಆತರ ಸಲ್ಯೂಟ್ ನಮಸ್ತೆ ಅಷ್ಟೇ. ಇವರು ನಮ್ಮ ಆಶ್ರಮದ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾರೆ, ಉಮೇಶ್ ಅಂತ. ಇವರಿಗೆ ಫುಲ್ ಇಲ್ಲಿಂದ ಇಲ್ಲಿ ತನಕ ಓಪನ್ ಹಾರ್ಟ್ ಸರ್ಜರಿ ಆಗಿದೆ. ಅಂದ್ರೂ ಇವ್ರು ಫಸ್ಟ್ ನೀವೆಲ್ಲಿ ಜಾಬ್ ಮಾಡ್ತಾ ಇದ್ದು? IBM ಶೆಲ್ ಇಂಡಿಯಾದಲ್ಲಿ HR ಆಗಿದ್ರು. ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ. ಇವ್ರು ಮನೆ ಬಿಟ್ಟು ಒಂದು 11 years ಆಯ್ತಾ? 11 years ಆಯ್ತು. ಇವರಿಗೆ ನೋಡಿ ಗೊತ್ತಾಗತ್ತೆ, ಫುಲ್ ಓಪನ್ ಹಾರ್ಟ್ ಸರ್ಜರಿ, ಮಧ್ಯ ಮೂಳೆನೆ ಕಟ್ ಮಾಡಿ ಆಪರೇಷನ್ ಮಾಡಿರುವಂತದ್ದು. ಇವ್ರು ನಮ್ಮ ಆಶ್ರಮದಲ್ಲಿ ಎಲ್ಲ ನಮ್ಮ ಆಶ್ರಮ ಮೇಂಟೈನು, ನಮ್ಮ ಅಕೌಂಟ್ಸು ಎಲ್ಲ ಇವರೇ ಮೇಂಟೈನ್ ಮಾಡೋದು. ಮತ್ತೆ ಯಾರಿಗಾರು ಆಪರೇಷನ್ ಮಾಡಿಸ್ಬೇಕಾದ್ರೆ ನನ್ನ ಜೊತೆ ಇದ್ದು ನಿಂತು ಆಪರೇಷನ್ ಮಾಡಿಸ್ತಾರೆ ಎಲ್ಲ. ಇವನು ಅಷ್ಟೇ. ಇವ್ರು ಯಾರೋ ಪೊಲೀಸ್ ತಗೊಂಡ್ಬಿಟ್ಟಿದ್ದು. ಇವನು ಹೆವಿ ಟೆಂಪರ್. ಇನ್ ಯಾರು ಅಂತ ಗೊತ್ತಿಲ್ಲ, ಬಟ್ ಇವನು ಕನ್ನಡಿಗ ಅಂತೂ ಅಲ್ಲ. ಇವನು ಮೋಸ್ಟ್ಲಿ ಎಲ್ಲಿದು
ಬಿಹಾರದಂತ ಹುಡುಗ, ಬಟ್ ಸಕ್ಕ ಶಾರ್ಟ್ ಟೆಂಪರ್. ಅಂದ್ರೆ ಒಂದ್ಸರಿ ನನಗೆ ಬರ್ತಾನೆ, ಅಂತ ಬಂದ್ಬಿಡ್ತಾನೆ. ಆತರ ಒಳ್ಳೆ ಹುಡುಗನೇ, ಬಟ್ ಅಷ್ಟು ಗೊತ್ತಾಗಲ್ಲ. ಮೆಂಟಲಿ ಇವರು ಬಂದ್ಬಿಟ್ಟು ಗಂಡ ಹೆಂಡತಿ ಇಬ್ರು. ಇಲ್ಲಿ ಕೂತ್ಕೊಳ್ಳಿ. ಮಂಜು ಅಂತ, ಅವ್ರ ವೈಫ್ ದೀಪು ಅಂತ. ಇವ್ರಿಗೂ ಮೊನ್ನೆ ಹರ್ನಿಯಾ ಮತ್ತೆ ಶ್ವಾಸಕೋಶದ ಕಲ್ಲಿತ್ತು. ಒಟ್ಟು 2 ಆಪರೇಷನ್ ಮಾಡಿಸಿದೀವಿ. ಇವಾಗ ನಾರ್ಮಲ್ ಆಗಿದ್ದಾರೆ. ಇವ್ರವ್ರ ಗಂಡ ಮಂಜು ಅಂತ. ಇಬ್ರು ಗಂಡ ಹೆಂಡತಿ ಒಟ್ಟಿಗೆ ಇರ್ತಾರೆ. ಹಾಗೆ ಇವ್ರು ರಮೇಶ್ ಅಂತ. ಇವ್ರು ನಂಗೆ ಸಿಕ್ಕಿದ್ದು ಫಾರೆಸ್ಟ್ ಅಲ್ಲಿ ಒಬ್ಬನೇ ಕೂತಿದ್ದ ಮಧ್ಯದಲ್ಲಿ ಕಾಡಲ್ಲಿ. ನನಗೆ ಅಲ್ಲಿರೋ ಒಳ್ಳೆ ಜನ ನನಗೆ ಫೋನ್ ಮಾಡಿ, ಈ ತರ ವ್ಯಕ್ತಿ ಇದಾರೆ, ಬಂದ್ಬಿಟ್ಟು ಆಶ್ರಯ ಕೊಡಿ ಅವರು ಅಂತ. ಸಿಕ್ಕಾಗ ನಡೆಯೋ ಪರಿಸ್ಥಿತಿ ನಡೆಯಕ್ಕಿಲ್ಲ, ಎಲ್ಲ 4 ಜನ ಎತ್ಕೊಂಡ್ಬಂದಿದ್ದು. ಎತ್ಕೊ ಹೇಳ್ತೀನಿ. ನೋಡಿ, ಕಾಲ್ ಇನ್ನೂ ಸೊಟ್ಟ ಇದೆ ನೋಡಿ. ಹಂಗೆ ಇವಾಗ ಇದಾರೆ, ಬಟ್ ಇವ್ರ ಹೆಂಡತಿ ಮಕ್ಕಳೆಲ್ಲ ಇದಾರೆ. ಬಟ್ ಅವ್ರ ಊರ್ ಬಂದ್ಬಿಟ್ಟು ಎಲ್ಲಿ ಊರು? ತೆಲಂಗಾಣ. ಅದೇ ಇಲ್ಲೇನು ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಇಡೀ ಇಂಡಿಯಾದಲ್ಲೂ ಇರೋರು ಎಲ್ಲಾರು. ಅದೇ ಹಿಂದೂ ಒಬ್ರು ನೋಡಿದ್ರೆ ಬಿಹಾರ ಅಂತಾರೆ, ಇವರು ತೆಲಂಗಾಣ ಅಂತಾರೆ. ಅದೇ ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲ ಪ್ರತಿಯೊಬ್ರು ಇದಾರೆ. ಮತ್ತೆ ಎಲ್ಲರೂ ಇದಾರೆ, ಎಲ್ಲಾ ಭಾಷೆನ ಇದಾರೆ, ಎಲ್ಲಾ ಪ್ರತಿಯೊಬ್ರು ಇದಾರೆ. ಕುತ್ಕೊಳ್ಳಿ. ರಾಜಸ್ಥಾನ. ಇವರು ಅಷ್ಟೇ, ಇವ್ರಿಗೂ ಯಾರು ಇಲ್ಲ. ಇವರು ನಮ್ಗೆ ಸಿಕ್ಕಿದ್ದು